ನಮಸ್ಕಾರ. ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಪೆಟ್ರೋಲ್ ಕಾರ್ಗಳಿಗೆ ಹೋಲಿಸಿದರೆ ವಿದ್ಯುತ್ ಚಾಲಿತ ವಾಹನಗಳು ಅಥವಾ EV ಕಾರ್ಗಳು ಎಷ್ಟು ವೆಚ್ಚದ ಪರಿಣಾಮಕಾರಿ, ಈ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಟಾಟಾ ಮೋಟಾರ್ಸ್ ಇತ್ತೀಚೆಗೆ ತನ್ನ 2 ವಿದ್ಯುತ್ ಕಾರ್ಗಳಾದ ಟಿಯಾಗೋ ಮತ್ತು ನೆಕ್ಸಾನ್ ಕಾರುಗಳ ಬೆಲೆಯನ್ನು 1,20,000 ರೂಪಾಯಿಗಳಷ್ಟುವರೆಗೆ ಕಡಿತ ಮಾಡಿದೆ. ಟಾಟಾದ ಈ ಬೆಲೆ ಇಳಿಕೆ ಸಹಿತವಾಗಿ ಪೆಟ್ರೋಲ್ ಚಾಲಿತ ವಾಹನಗಳೊಂದಿಗೆ ಹೋಲಿಸಿದರೆ ವಿದ್ಯುತ್ ಚಾಲಿತ ವಾಹನಗಳು ಅಂದರೆ EVಗಳು ಎಷ್ಟು ವೆಚ್ಚ ಪರಿಣಾಮಕಾರಿ, ದೇಶದ EV ವಲಯ ಎಷ್ಟು ದೊಡ್ಡದಿದೆ, ಈ ಆಧಾರದ ಮೇಲೆ ಯಾವ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ನಾವೀಗ ತಿಳ್ಕೊಳ್ಳೋಣ. ಟಿಯಾಗೋ EV ಬೆಲೆಯನ್ನು ಟಾಟಾ ಮೋಟಾರ್ಸ್ 70,000 ರೂಪಾಯಿಗಳಷ್ಟು ಇಳಿಕೆ ಮಾಡಿದೆ. ಹಾಗೆಯೇ ನೆಕ್ಸಾನ್ EV ಬೆಲೆಯನ್ನು 1.7 ಲಕ್ಷ ರೂಪಾಯಿವರೆಗೆ ಕಡಿತ ಮಾಡಿದೆ. ಈ ಮೊದಲು ಟಿಯಾಗೋ EVಯ ಎಕ್ಸ್-ಶೋರೂಮ್ ದರ 7.99 ಲಕ್ಷ ರೂಪಾಯಿಯಿಂದ ಆರಂಭ ಆಗಿತ್ತು. ಹಾಗೆಯೇ ನೆಕ್ಸಾನ್ EV ದರ 14.49 ಲಕ್ಷ ರೂಪಾಯಿಯಿಂದ ಶುರುವಾಗಿತ್ತು. ಈಗ ದರ ಕಡಿತದಿಂದ ಟಿಯಾಗೋ EV ದರ 6.99 ಲಕ್ಷ ರೂಪಾಯಿಯಿಂದ ಆರಂಭವಾಗಿ ದೇಶದ 2ನೇ ಅಗ್ಗದ ವಿದ್ಯುತ್ ಕಾರ್ ಆಗಿದೆ. MG ಕಾಮೆಟ್ ಕಾಂಪ್ಯಾಕ್ಟ್ ಬೆಲೆ ಕೂಡ 6.99 ಲಕ್ಷ ರೂಪಾಯಿಯಷ್ಟಿದ್ದು ಇದು ಮೊದಲ ಅಗ್ಗದ ಕಾರ್ ಆಗಿದೆ. ಟಾಟಾ ಮೋಟಾರ್ಸ್ನಿಂದ ಈ ದರ ಕಡಿತದೊಂದಿಗೆ ಭಾರತೀಯ ಗ್ರಾಹಕರಿಗೆ ವಿದ್ಯುತ್ ಕಾರ್ ಖರೀದಿ ಸುಲಭ ಆಗಿದೆ. ಇದರ ಜೊತೆಗೆ ಗ್ರಾಹಕರು EVಗಳ ಆರಂಭಿಕ ಹೆಚ್ಚುವರಿ ವೆಚ್ಚ ರಿಕವರಿ ಮಾಡಿಕೊಳ್ಳೋದಕ್ಕೆ ಕೂಡ ಪೆಟ್ರೋಲ್ ಕಾರ್ಗಳಿಗೆ ಹೋಲಿಸಿದರೆ ಕಡಿಮೆ ಸಮಯ ಹಿಡಿಸುತ್ತೆ. ಹಾಗಾದರೆ ಪೆಟ್ರೋಲ್ ಕಾರ್ಗಳೊಂದಿಗೆ ಹೋಲಿಕೆಯನ್ನು ಮಾಡುವಾಗ EVಗಳ ಇಂಧನ ಮತ್ತು ಮೇಂಟೆನೆನ್ಸ್ ಮೇಲಿನ ದೀರ್ಘಾವಧಿ ಉಳಿತಾಯಗಳನ್ನು ಪರಿಗಣಿಸುವುದು ತುಂಬಾ ಮುಖ್ಯ ಆಗುತ್ತೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಪೆಟ್ರೋಲ್ ಮಾಡೆಲ್ ಟಿಯಾಗೋ XTA ಕಾರ್ನ ಎಕ್ಸ್-ಶೋರೂಮ್ ದರ 6.95 ಲಕ್ಷ ರೂಪಾಯಿ ಇಷ್ಟಿದೆ. ಹಾಗೆಯೇ ಎಲೆಕ್ಟ್ರಿಕ್ ಮಾಡೆಲ್ನ ಟಿಯಾಗೋ EV XTಯ ಮೀಡಿಯಂ ರೇಂಜ್ 250 ಕಿಲೋಮೀಟರ್ ರೇಂಜ್ನ ಕಾರಿನ ಬೆಲೆ 8.99 ಲಕ್ಷ ರೂಪಾಯಿ ಎಷ್ಟಿದೆ. ಹಾಗೆ EV ಮಾಡೆಲ್ಗಳ ನೋಂದಣಿ ವೆಚ್ಚ ಕೂಡ ಕಡಿಮೆ ಇರುತ್ತೆ, ಆದರೆ ವಿಮೆ ಮಾತ್ರ ದುಬಾರಿ. ಇವೆಲ್ಲವನ್ನು ಒಟ್ಟಾಗಿ ಪರಿಗಣಿಸಿದರೆ ಟಿಯಾಗೋ EV ಸುಮಾರು 1.6 ಲಕ್ಷ ರೂಪಾಯಿಯಷ್ಟು ದುಬಾರಿ ಆಗುತ್ತೆ. ಇನ್ನು EVಗಳ ರನ್ನಿಂಗ್ ಕಾಸ್ಟ್ ಅಂದರೆ ಇವುಗಳನ್ನು ಚಲಾಯಿಸೋದಕ್ಕೆ ತಗಲುವ ವೆಚ್ಚ, ಅದುವೇ ಇಂಧನ ಮತ್ತು ಇತರ ವೆಚ್ಚಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ದೈನಂದಿನ ಪ್ರಯಾಣದ ಆಧಾರದ ಮೇಲೆ ರನ್ನಿಂಗ್ ಕಾಸ್ಟ್ ಅರ್ಥ ಮಾಡ್ಕೋಬೇಕು. ಪ್ರತಿದಿನ 30 ಕಿಲೋಮೀಟರ್ ಪ್ರಯಾಣ ಅಂತಾದರೆ 3 ವರ್ಷಗಳಲ್ಲಿ 33,000 ಕಿಲೋಮೀಟರ್ ಪ್ರಯಾಣದ ದೂರ. ಇನ್ನು ವಿಮಾ ಪ್ರೀಮಿಯಂನ ಮೊತ್ತ, ಸರ್ವಿಸ್ ಮತ್ತು ಇಂಧನ ಅಥವಾ ಚಾರ್ಜಿಂಗ್ ವೆಚ್ಚ ಟಿಯಾಗೋ XTAಗೆ 2.41 ಲಕ್ಷ ರೂಪಾಯಿ ಆಗುತ್ತೆ. ಹೀಗಾಗಿ ಆರಂಭದಲ್ಲಿ EVಗಳು ದುಬಾರಿ ಅನಿಸಿದರೂ ದೀರ್ಘಾವಧಿಯಲ್ಲಿ ಅವು ವೆಚ್ಚ ಪರಿಣಾಮಕಾರಿ ಅನ್ನೋದು ಸಾಬೀತಾಗುತ್ತೆ. ಒಂದು ವೇಳೆ ನಿಮ್ಮ ಕಾರ್ ಪ್ರತಿದಿನ 40 ಕಿಲೋಮೀಟರ್ ಓಡಿದರೆ ಟಿಯಾಗೋ EVಯೊಂದಿಗೆ ಬ್ರೇಕ್ ಈವನ್ ಸಾಧಿಸೋದಕ್ಕೆ 3 ವರ್ಷ 4 ತಿಂಗಳು ಬೇಕಾಗುತ್ತೆ. ಪ್ರತಿದಿನ 30 ಕಿಲೋಮೀಟರ್ ಓಡಿದರೆ 4.5 ವರ್ಷಗಳಲ್ಲಿ ನಿಮ್ಮ ಹೆಚ್ಚುವರಿ ವೆಚ್ಚ ಎಕ್ಸ್ಟ್ರಾ ಕಾಸ್ಟ್ ರಿಕವರಿಯನ್ನು ಮಾಡ್ಕೋಬಹುದು. ಅದೇ ರೀತಿ 15 ಕಿಲೋಮೀಟರ್ ಪ್ರಯಾಣದೊಂದಿಗೆ ನಿಮ್ಮ ಕಾರ್ನ ಬ್ರೇಕ್ ಈವನ್ 6.8 ವರ್ಷ ಆಗುತ್ತೆ. ಕೆಲವು ಬ್ಯಾಟ್ರಿ ಮಾಡೆಲ್ಗಳನ್ನು 8 ವರ್ಷದ ನಂತರ 1.6 ಲಕ್ಷ ಕಿಲೋಮೀಟರ್ ಪ್ರಯಾಣದ ನಂತರ ಬದಲಿಸಬೇಕು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ ಆಗಿರುತ್ತೆ. ಈಗ ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸವಾಲುಗಳ ಬಗ್ಗೆ ಮಾತಾಡೋಣ. ವಿದ್ಯುತ್ ವಾಹನಗಳ ಚಾರ್ಜಿಂಗ್ ವೆಚ್ಚ ಮತ್ತು ಸೌಲಭ್ಯಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಯೂನಿಟ್ ಚಾರ್ಜಿಂಗಿಗೆ 5 ರಿಂದ 15 ರೂಪಾಯಿ ಇರುತ್ತೆ. ಇದು ಬೇಗ ಚಾರ್ಜ್ ಮಾಡಿಕೊಳ್ಳುವವರಿಗೆ ಅಥವಾ ಫಾಸ್ಟ್ ಚಾರ್ಜರ್ಗಳಿಗೆ ದುಬಾರಿಯಾಗಿ ಪರಿಣಮಿಸುತ್ತೆ. ಮತ್ತೊಂದೆಡೆ ನಿಮ್ಮ ಮನೆಯಲ್ಲೋ ಸೊಸೈಟಿಯಲ್ಲೋ ಚಾರ್ಜಿಂಗ್ ಸೌಲಭ್ಯ ಇದ್ದರೆ ಚಾರ್ಜಿಂಗ್ ವೆಚ್ಚ 2 ರೂಪಾಯಿಯಿಂದ 9 ರೂಪಾಯಿ ಎಷ್ಟಾಗುತ್ತೆ. ಕಮರ್ಷಿಯಲ್ ದರಕ್ಕಿಂತ ಗೃಹ ಬಳಕೆಯ ವಿದ್ಯುತ್ ದರ, ಡೊಮೆಸ್ಟಿಕ್ ಎಲೆಕ್ಟ್ರಿಸಿಟಿ ರೇಟ್ ಕಡಿಮೆ ಇರೋದ್ರಿಂದ ಮನೆಯಲ್ಲಿ ಚಾರ್ಜ್ ಮಾಡಿಕೊಂಡಲ್ಲಿ ಅದು ಅಗ್ಗ ಆಗುತ್ತೆ. ಆದರೆ ಅದು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು. ಇನ್ನು ಸವಾಲುಗಳು ಏನು ಅಂತ ನೋಡೋದಾದರೆ, ನಗರಗಳ ಹೊರಭಾಗಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆ ಕಡಿಮೆ ಇದೆ. ಇದರಿಂದಾಗಿ ದೂರದ ಪ್ರಯಾಣಗಳಿಗೆ, ಲಾಂಗ್ ಟ್ರಿಪ್ಗಳಿಗೆ ಎಲೆಕ್ಟ್ರಿಕ್ ಕಾರ್ ಬಳಸುವುದು ಕಷ್ಟ. ಇನ್ನು EV ಬ್ಯಾಟ್ರಿಗಳ ಬಗ್ಗೆ ಅರಿವಿನ ಕೊರತೆ, EV ಬ್ಯಾಟ್ರಿಗಳ ಸರ್ವಿಸಿಂಗ್ ಸೌಲಭ್ಯದ ಕೊರತೆ ಮತ್ತು ಪೆಟ್ರೋಲ್ ಕಾರ್ ಸರ್ವಿಸ್ ಸೆಂಟರ್ಗಳಿಗೆ ಹೋಲಿಸಿದರೆ ಕಡಿಮೆ ಸರ್ವಿಸ್ ಸೆಂಟರ್ಗಳಿರೋದ್ರಿಂದ ವಿದ್ಯುತ್ ಚಾಲಿತ ವಾಹನ ಬಳಕೆಯ ಸವಾಲು ಇನ್ನಷ್ಟು ಹೆಚ್ಚಾಗೇ ಇದೆ. ಆಟೋಮೊಬೈಲ್ ತಜ್ಞರಾದ ವಿಕಾಸ್ ಯೋಗಿ ಅವರ ಅಭಿಪ್ರಾಯ ಕೇಳೋದಾದರೆ, ಇತ್ತೀಚಿನ ದರ ಕಡಿತದ ಬಳಿಕ EV ಖರೀದಿ ಅಗ್ಗ ಆಗಿದೆ. ಜೊತೆಗೆ ನೀವು 10 ಲಕ್ಷ ರೂಪಾಯಿಗಿಂತ ಕಡಿಮೆ ಮೊತ್ತದ ವಾಹನವನ್ನು ಖರೀದಿಸಿದರೆ, ಪ್ರತಿದಿನ 50 ರಿಂದ 60 ಕಿಲೋಮೀಟರ್ ಸಂಚರಿಸಿದರೆ, ಜೊತೆಗೆ ಮನೆಯಲ್ಲೇ ಚಾರ್ಜ್ ಮಾಡಿಕೊಂಡ್ರೆ ಆಗ ಹೆಚ್ಚುವರಿ ವೆಚ್ಚಗಳನ್ನು ಪೆಟ್ರೋಲ್ ಕಾರ್ಗಿಂತ ಮೊದಲೇ ರಿಕವರ್ ಮಾಡ್ಕೋಬಹುದು. ಒಟ್ಟಾರೆಯಾಗಿ ದೇಶದಲ್ಲಿ EVಗಳ ಬೆಲೆ ಇಳಿಕೆ ಆಗ್ತಾ ಇದೆ, ವಿಮಾ ಮೊತ್ತದಲ್ಲೂ ಇಳಿಕೆ ಇದೆ, ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವೆಲ್ಲವೂ EVಗಳ ಮೇಂಟೆನೆನ್ಸ್ ಅಗ್ಗವಾಗಲಿದೆ ಅನ್ನುವ ಆಶಾಭಾವವನ್ನು ತಂದಿದೆ. ಇದು ರಸ್ತೆಗಳ ಮೇಲೆ ಈ ವಿದ್ಯುತ್ ಚಾಲಿತ ಕಾರ್ಗಳ ಓಡಾಟ ಹೆಚ್ಚಿಸಬಹುದಾದ ಸಾಧ್ಯತೆ ಇದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.